ನಮಸ್ಕಾರ ಸ್ನೇಹಿತರೆ, ನಾವು ಇಂದು ಅಭ್ಯಾಸ ಮಾಡೋಣ 10ನೇ ತರಗತಿ ಗಣಿತ. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು, ಅಧ್ಯಾಯ 3ನೇದು. ಕ್ಲಾಸ್ 10 ಗಣಿತ ಅಧ್ಯಾಯ 3, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಅಭ್ಯಾಸ 3.1, ಕ್ವೆಶ್ಚನ್ ನಂಬರ್ 1. ಈ ಕೆಳಗೆ ನೀಡಿರುವ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿ ಮತ್ತು ನಕ್ಷಾ ಕ್ರಮದಿಂದ ಅವುಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯಿರಿ. 1ನೇ ಪ್ರಶ್ನೆ. X ತರಗತಿಯ ವಿದ್ಯಾರ್ಥಿಗಳು 10ನೇ ತರಗತಿ ವಿದ್ಯಾರ್ಥಿಗಳು 10 ವಿದ್ಯಾರ್ಥಿಗಳು ಗಣಿತ ರಸಪ್ರಶ್ನೆಯಲ್ಲಿ ಭಾಗವಹಿಸಿದರು. ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆಯು 4 ಹೆಚ್ಚಾಗಿದ್ದರೆ ರಸಪ್ರಶ್ನೆಯಲ್ಲಿ ಭಾಗವಹಿಸಿದ ಹುಡುಗರ ಮತ್ತು ಹುಡುಗಿಯರ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಮೊದಲಿಗೆ ಹುಡುಗರ ಸಂಖ್ಯೆಯು x ಆಗಿರಲಿ. ಅದೇ ಥರ ಹುಡುಗಿಯರ ಸಂಖ್ಯೆಯು y ಆಗಿರಲಿ. ಇಲ್ಲಿ 10ನೇ ತರಗತಿ ಹುಡುಗಿಯರು ಮತ್ತು ಹುಡುಗಿಯರ ಸಂಖ್ಯೆ ಅಂದರೆ x + y = 10 ಆಯಿತು. ಅದೇ ಥರ ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆಯು 4 ಹೆಚ್ಚಾಗಿದ್ದರೆ ಇಲ್ಲಿ y = x + 4 ತಗೊಳ್ಳೋಣ. ಸೊ ಇಲ್ಲಿ ಬೆಲೆ ತುಂಬೋಣ. x ಮತ್ತು y ಅದು ಬೆಲೆ ಬೇಕಾದ ಬೆಲೆ ತಗೋಬೋದು. 0, 8, 3 ಬೇಕಾದ ಬೆಲೆ ತಗೋಬೋದು. ಇಲ್ಲಿ y ಹೊರಗೆ ತೆಗೆನು. y = ಇದು x ಈ ಕಡೆ ಹೋದರೆ -x ಆಗುತ್ತೆ. ಸೊ ಒಂದೇದು y = 10 - x ಒಳಗೆ 0 ಹೋಗ್ರಿ, 10 ಉಳಿತೈತಿ, 10 ಬಂತು. ಅದೇ ಥರ ಎರಡನೇದು y = 10 - 8. 10 - 8 ಅಂದರೆ 2 ಉಳಿತು. ಅದೇ ಥರ ಮೂರನೇದು y = 10 - 3, 7 ಉಳಿತು. ಇಲ್ಲಿ 2, 7 ಉಳಿತು. ಅದೇ ಥರ ಈ ಸಂಖ್ಯೆಗೆ ಬೆಲೆ ತುಂಬೋಣ. x ಮತ್ತು y ಎರಡು ಬೆಲೆ ತುಂಬೋಣ. ಇಲ್ಲಿ 0, ಇಲ್ಲಿ ಕೂಡ ಬೇಕಾದ ನಂಬರ್ ತುಂಬೋದು. 0, 1, 6, y = x + 4. x ಅಂದರೆ 0 + 4 ಅಂದರೆ ಒಂದೇದು 4. y = x + 4 ಅಂದರೆ x ಇದ್ದಲ್ಲಿ 1 + 4 ಇದು 5 ಬಂತು. ಮೂರನೇದು y = x + 4ಗೆ x ಇದ್ದಲ್ಲಿ 6 ತುಂಬ್ರಿ. 6 + 4 ಅಂದರೆ 10 ಆಯಿತು. ಇದು 10 ಆಯಿತು. ಸೊ ಇದು ಈ ಬೆಲೆಯನ್ನು ನಾವು ನಕ್ಷೆಯಲ್ಲಿ ತುಂಬೋಣ. ಗ್ರಾಫ್ ತುಂಬೋಣ. 0, 10 ಇದೆ. ಸೊ 0ಲಿಂದ 10 ಹೋಗೋಣ. 0ಲಿಂದ 10ವರೆಗೆ. ಅದೇ ರೀತಿ 8, 2 ಇದೆ ನೋಡಿರಿ. ಆ ಬೆಲೆ ಕಂಡುಹಿಡಿಯುವಂಥ ಬೆಲೆಗಳನ್ನು ನೋಡಿರಿ. 8, 2 ಇದೆ. 8, 2 ಬೆಲೆ ಇದೆ. 3, 7 ಇದೆ. 1, 2, 3, 7 ಇದೆ. ಈಗ ನೋಡಿರಿ, ಇದು ಸ್ಟೇಟ್ಗೆ ನೋಡಿರಿ ಒಂದೇ ರೇಖೆ ಮೇಲೆ ಬರತೈತಿ. ಒಂದೇ ರೇಖೆಯಲ್ಲಿ ನೋಡಿರಿ. ಅದೇ ಥರ ಇನ್ನೊಂದು ಬಾಕ್ಸ್ನಲ್ಲಿರುವಂಥ ಬೆಲೆಗಳು ನೋಡಿರಿ. 0, 4 ಐತಿ. 1, 5 ಐತಿ ನೋಡಿರಿ. ಒಂದೇದು 5 ಐತಿ.
6 10 ಐತೆ ನೋಡ್ರಿ. ಸೊ 1 2 3 4 5 6 10 ಐತೆ ನೋಡ್ರಿ. ಇದು 10 ಆಯಿತು. ಇದು ಜೋಡಣೆ ಮಾಡಿದ್ರೆ ನೀವು ಎಕ್ಸಾಕ್ಟ್ಲಿ ಸ್ಟೇಟ್ ಅದು ಇದು ಈ ಥರ ಬರ್ತೈತೆ. ಸ್ಟೇಟ್ ಬರಬೇಕು. ಇಲ್ಲಿ ಯಾರೋ ಮಾರ್ಕ್ ಮಾಡಿರಿ. ಇದಕ್ಕೆ ಸ್ಕೇಲ್ ಬರೀಬೇಕು. ಸ್ಕೇಲ್ ಎಕ್ಸ್ ಆಕ್ಸಿಸ್ ಟು 1 ಸೆಂಟಿಮೀಟರ್ 1 ಯೂನಿಟ್, ವೈ ಆಕ್ಸಿಸ್ 1 ಸೆಂಟಿಮೀಟರ್ ಟು 1 ಯೂನಿಟ್ ಬರೀಬೇಕು. ಕ್ಲಾಸ್ 10 ಗಣಿತ ಅಧ್ಯಾಯ 3 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಅಭ್ಯಾಸ 3.1 ಕ್ವಶನ್ ನಂಬರ್ ಫಸ್ಟ್ ಮೇನ್ ಒಳಗೆ 2ನೇ ಕ್ವಶನ್. 5 ಪೆನ್ಸಿಲ್ಗಳು ಮತ್ತು 7 ಪೆನ್ನುಗಳು, ಒಟ್ಟು ಬೆಲೆ 50 ರೂಪಾಯಿ. ಹಾಗೆ 7 ಪೆನ್ಸಿಲ್ ಮತ್ತು 5 ಪೆನ್ನುಗಳ ಒಟ್ಟು ಬೆಲೆ 46 ರೂಪಾಯಿ. ಪ್ರತಿಯೊಂದು ಪೆನ್ಸಿಲಿನ ಹಾಗೂ ಪೆನ್ನಿನ ಬೆಲೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಈ ಥರ ಇಕ್ವೇಷನ್ ಮಾಡೋಣ. ಸಮೀಕರಣ 5 ಪೆನ್ಸಿಲ್ಗಳು ಪ್ಲಸ್ 7 ಪೆನ್ನುಗಳು. 5 ಪೆನ್ಸಿಲು 7 ಪೆನ್ನುಗಳ ಬೆಲೆ 50 ರೂಪಾಯಿ. ಅದೇ ಥರ ಇಲ್ಲಿ 7 ಪೆನ್ಸಿಲು 5 ಪೆನ್ನುಗಳು ಬೆಲೆ 46 ರೂಪಾಯಿ. ಇದು ಈ ಥರ ಮಾಡೋಣ. ಇಲ್ಲಿ 7y ಹೊರಗೆ ತಗೋಣ. 50 ಮೈನಸ್ 5x y ಈಕ್ವಲ್ ಟು 50 ಮೈನಸ್ 5x ಡಿವೈಡ್ ಬೈ 7. ಇಲ್ಲಿ ಇಂಥ ಸಂಖ್ಯೆ ತೊಗೊಳ್ಳೋಣ. 7ಲೇ ಡಿವೈಡ್ ಆಗುವಂಥ ಸಂಖ್ಯೆಗಳನ್ನು ತೊಗೋಬೇಕು. ಇವನ್ನೇ ನೋಡ್ರಿ. ಒಂದು ಬಾಕ್ಸ್ ಹಾಕೋಣ. ಎಕ್ಸ್ ಮತ್ತು ವೈ 3 ಮೈನಸ್ 4 ಹಾಕೋಣ. ನೋಡಿರಿ y ಈಕ್ವಲ್ ಟು 50 ಮೈನಸ್ 5 ಎಕ್ಸ್ ಇದ್ದಲ್ಲಿ 3 ಹಾಕ್ತೀನಿ ಡಿವೈಡ್ ಬೈ 7. 50 3 ಐದಲಿ 15 ಡಿವೈಡ್ ಬೈ 7. 50 ಒಳಗೆ 15 ಹೋದರೆ 35 ಬೈ 7. 7 ಅಂದಲೇ 7 ಐದಲಿ ಅಂದರೆ ಇಲ್ಲಿ 5 ಬತ್ತು. ಅದೇ ಥರ ಎರಡನೇದು y ಈಕ್ವಲ್ ಟು 50 ಮೈನಸ್ 5 ಇಂಟು ಮೈನಸ್ 4 ಹಾಕ್ತೀನಿ ಡಿವೈಡ್ ಬೈ 7. ಸೊ 50 ಮೈನಸ್ ಮೈನಸ್ ಪ್ಲಸ್ 20 ಡಿವೈಡ್ ಬೈ 7. ಸೊ 70 ಡಿವೈಡ್ ಬೈ 7. 7 ಅಂದಲೇ 7 ಹತ್ತಲೇ ಇದು 10 ಬತ್ತು. ಇಲ್ಲಿ 2 ಬೆಲೆ ತುಂಬನೆ. ನೆಕ್ಸ್ಟ್ ಇದು ನೋಡೋಣ. ಈಗ 7x ಪ್ಲಸ್ 5y 7 ಪೆನ್ನಿಲು 7 ಪೆನ್ಸಿಲು 5 ಪೆನ್ನುಗಳು ಬೆಲೆ 46 ರೂಪಾಯಿ. 5y 46 ಮೈನಸ್ 7x ಈ ಕಡೆ y ಈಕ್ವಲ್ ಟು 46 7x ಡಿವೈಡ್ ಬೈ 5. ಇಲ್ಲಿ 5 ಬರುತ್ತೆ. ಸೊ ಇಂಥ ಸಂಖ್ಯೆ 5ರಲ್ಲೇ ಭಾಗವಾಗುವಂಥ ಸಂಖ್ಯೆಗಳನ್ನು ತೊಗೋಬೇಕು ನಾವು. ಅದರಲ್ಲಿ ಬಾಕ್ಸ್ ಹಾಕೋಣ. ಎಕ್ಸ್ ವೈ -2 ಮತ್ತು 8 ತೊಗೋತೀನಿ ನೋಡಿರಿ. y ಈಕ್ವಲ್ ಟು 46 ಮೈನಸ್ 7 ಎಕ್ಸ್ ಇದ್ದಲ್ಲಿ -2 ಹಾಕ್ರಿ ಡಿವೈಡ್ ಬೈ 5. 46 ಮೈನಸ್ 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 ಪ್ಲಸ್ ಆಯಿತು. 14 ಡಿವೈಡ್ ಬೈ 5 ಎರಡು ಕೂಡಿಸಿದರೆ 60 ಬೈ 5 ಅಂದರೆ ಇದೊಂದಲೇ 5 12. ಅದೇ ಥರ ಎರಡನೇದು y ಈಕ್ವಲ್ ಟು 46 ಮೈನಸ್ 7 ಇಂಟು 8 ಆಯಿತು ಡಿವೈಡ್ ಬೈ 5 ಆಯಿತು.
46 ಮೈನಸ್ 7 6 56, 7 56 ಆಯಿತು, ಡಿವೈಡ್ ಬೈ 5 ಆಯಿತು, ಮೈನಸ್ 10 ಬತ್ತು, ಡಿವೈಡ್ ಬೈ 5, 5 1 5 2 ಮೈನಸ್ 2 ಬತ್ತು, 1ನೇದು 12, 2ನೇದು ಮೈನಸ್ 2 ಬತ್ತು. ಸೊ ಈ ಸಂಖ್ಯೆಗಳನ್ನು ಗ್ರಾಫ್ನಲ್ಲಿ ಹಾಕೋಣ. ಈ ಗ್ರಾಫ್ ಬಿಡಿಸೋಣ. 3 5, ಈ 3ಇಂದ 5 ತಗೊಂಡೆ ನೋಡ್ರಿ, 3 5 ಅದರ -4 8, -4 ಒಂದು ಈ ಕಡೆ ಬರ್ತೈತಿ, -4ಲಿಂದ 10 ತಗ ಬರ್ತೈತಿ. ಸೊ ಇದರಿಂದ ಸ್ಟೇಟ್ ನಾವು ಈಗ ಇದನ್ನು ಎಳೆದಿದ್ದೇವೆ ಆಯಿತಾ. ಇನ್ನೊಂದು ಗ್ರಾಫ್ ಐತೆ ನೋಡ್ರಿ, -2 12, -2ಲಿಂದ 12 ತೋರಿ, -2ಲಿಂದ ಈ ಅಗಳೆ ಬಿಡಿಸಿದ್ದನ್ನು ಆ ಗ್ರಾಫ್ ನೋಡ್ರಿ, -2ಲಿಂದ 12 ತಗೊಂತವ್ರಿ. ಆಮೇಲೆ 8ರಿಂದ 2 ತಗ, +8ರಿಂದ 2 ತಗ ತಗೋರಿ. ಈ ಸಂಖ್ಯೆ 2 to 12, 8 to -2 ಆಯ್ತು ನೋಡ್ರಿ. -2 to 12 ಹಾಕಿನಿ. ಸೊ 8 to -2, -2 ಅಂದರೆ ತೆಳಗೆ ಬರ್ತೈತೆ ನೋಡ್ರಿ, ಇಲ್ಲಿ ತೆಳಗೆ ಹಾಕಿನಿ. ಸೊ ಈ ಗೆರೆಯಿಂದ ಸ್ಟೇಟ್ 2 ಎಳೆಬೇಕು. ಈ ಥರ ಗ್ರಾಫ ಕಂಪ್ಲೀಟ್ ಆಗುತ್ತೆ ಅದು ನೋಡ್ರಿ. ಪೋಸ್ ಮಾಡಿ ಗ್ರಾಫನ್ನು ಹಾಕಿ. ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕರೆಕ್ಟ್ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟು ಬೇಕಾದ ವಿಡಿಯೋಗಳನ್ನು ನೋಡಿ. ಧನ್ಯವಾದಗಳು.